ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ 16th ಜುಲೈಗೆ ನಾನು ಯೂಟ್ಯೂಬ್ ಜರ್ನಿನ ಶುರು ಮಾಡಿ 1 ಇಯರ್ ಆಗುತ್ತೆ. ಅಂದ್ರೂ ಸಬ್ಸ್ಕ್ರೈಬರ್ಸೇ ಆಗಿಲ್ಲ ಇನ್ನೂ ಜಾಸ್ತಿ. ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ಒಂದೊಂದ್ಸಲ ಯಾಕಾದರೂ ಈ ಯೂಟ್ಯೂಬ್ ಮಾಡಿದ್ನೋ ಅನಿಸುತ್ತೆ. ಆದರೂ ನಂದು ಒಂದು ಸ್ವಲ್ಪ ತಪ್ಪಿದೆ. ನಾನು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ನ ಹಾಕೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇವಾಗ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ನನಗೆ ಕೊಡಿ ಅಂತ ಹೇಳ್ತಾ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇರೋದು 10:30ಗೆ. ಯಾಕಂತಂದರೆ ಸುಮಾರು ಕೆಲಸ ಇತ್ತು ಇವತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಒಟ್ಟಿಗೆ ಶುರು ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ಮಾಡಿ ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಆ್ಯಕ್ಚುಲಾಗಿ ಇವತ್ತು ನಮ್ಮ ಹಸ್ಬೆಂಡೇ ಪೂಜೆ ಮಾಡಿ ಹೋಗಿದ್ರು. ಹಾಗಾಗಿ ನಂದೇನು ಅಷ್ಟೊಂದು ಕೆಲಸ ಇರಲಿಲ್ಲ ಪೂಜೆದು. ಇವಾಗ ಏನಪ್ಪ ವಿಷಯ ಅಂತಂದರೆ, ನಮ್ಮ ಹಸ್ಬೆಂಡ್ದು ನಾಳೆ ಬರ್ತಡೇ ಇದೆ. ಹಾಗಾಗಿ ಏನಾದರೂ ಸರ್ಪ್ರೈಸ್ ಪ್ಲ್ಯಾನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ವಿಶಾಲ್ ಮಾರ್ಟಿಗೆ ಒಂದಷ್ಟು ಐಟಮ್ಸ್ನ ತಗೋಬೇಕು ಅಂತ ಹೋಗ್ತಾ ಇದ್ದೀನಿ. ನೀವು ಬನ್ನಿ, ನಾನು ಏನೇನೆಲ್ಲ ಪರ್ಚೇಸ್ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಬಟ್ಟೆ ಸ್ಟಿಚಿಗೆ ಕೊಡೋದು ಒಂದು ಸ್ವಲ್ಪ ಕೆಲಸ ಇದೆ. ಹಂಗೆ ಸ್ಟಿಚಿಗೆ ಕೊಟ್ಬಿಟ್ಟು ಹೋದರೆ ನಾವು ಬರೋ ಅಷ್ಟೊತ್ತಿಗೆ ಕೊಟ್ಟಿರ್ತಾರೆ. ಹಾಗಾಗಿ ಅದನ್ನು ಒಂದು ಕೆಲಸ ಆದಂಗೆ ಆಗುತ್ತೆ. ಹಾಗಾಗಿ ಅಲ್ಲಿಗೂ ಹೋಗಿ ಕೊಟ್ಟು ಬಂದು, ಅವರು ನಮ್ಮ ಮನೆ ಹತ್ರ ನಿಯರೇ ಇರೋದು ಅಂಕಲು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಅಂದರೆ ಏನಾದರೂ ಇದು ಹಿಡ್ಕೊಡೋದು, ಟಾಪ್ಗಳು ಅಂಥವನ್ನೆಲ್ಲ ಮಾಡಿಕೊಡ್ತಾರೆ. ಅದಷ್ಟೇ ಕೊಡೋದು ನಾನು. ಇನ್ನು ಬ್ಲೌಸ್ ಎಲ್ಲ ನಾನು ಇಲ್ಲೇನು ಕೊಡೋಲ್ಲ ತುಮಕೂರಲ್ಲಿ, ನಂಗೆ ಅಷ್ಟು ಯಾರೂ ಪರಿಚಯ ಇಲ್ಲ. ಹಂಗಾಗಿ ಬನ್ನಿ ಹೋಗೋಣ. ಇವಾಗ ನಾನು ವಿಶಾಲ್ ಮಾರ್ಟಲ್ಲಿ ಇದ್ದೀನಿ. ಅಲ್ಲೇ ಬಂದು ಒಂದು 1 ಅವರ್ ಆಯಿತು. ಎಷ್ಟೊಂದು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಇವಾಗ ಫೈನಲ್ ಮಾಡಬೇಕು ಯಾವ್ಯಾವ್ದು ಬೇಕು ಅಂತ. ನನಗಂತೂ ಈ ಬಾಯ್ಸ್ದು ಕಲೆಕ್ಷನ್ ಅಷ್ಟಾಗಿ ಗೊತ್ತಿಲ್ಲ, ಹೆಂಗೆ ಸೆಲೆಕ್ಟ್ ಮಾಡಬೇಕು ಅಂತ. ಸುಮಾರಿದೆ ಕಲೆಕ್ಷನ್ನು, ಆದರೆ ನನಗೆ ಸೆಲೆಕ್ಟ್ ಮಾಡಿ ಸಾಕಾಯ್ತು. ಯಾವ್ದು ತಗೊಳೋದು ಯಾವ್ದು ಬಿಡೋದು ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ದೀನಿ ಇಷ್ಟಲ್ಲಿ ಯಾವ್ದು ತಗೊಳೋದು ಅಂತೇಳಿ. ಫೈನಲಿ ನೋಡಿ ಇಷ್ಟೊಂದೆಲ್ಲ ತಗೊಂಡಿದ್ದೀನಿ. ಮನೆಗೆ ಹೋಗಿ ತೋರಿಸ್ತೀನಿ ಯಾರೇನೆಲ್ಲ ತಗೊಂಡೆ, ಮತ್ತು ಇನ್ನೆಲ್ಲ ಪ್ಯಾಕ್ ಮಾಡಬೇಕು ಗಿಫ್ಟ್ ಥರ. ಹೋಗೋಣ. ಇವಾಗ ಲಿಫ್ಟು ಓಪನ್ ಆಯಿತು. ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ಇನ್ನೊಂದು ಸ್ವಲ್ಪ ಸ್ಟೇಷ್ನರಿ ಅಂಗಡಿಲಿ ಒಂದು ಸ್ವಲ್ಪ ಶಾಪಿಂಗ್ ಇದೆ. ಅಲ್ಲಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಹೋಗೋಣ. ಮನೆಗೆ ಹೋದ್ರೆ ಸಿಗ್ತೀವಿ. ಹಾಯ್ ಗಾಯ್ಸ್, ಫೈನಲಿ ಆ ವಿಶಾಲ್ ಮಾರ್ಟಲ್ಲಿ ಸಾಕಾಗಿ ಶಾಪಿಂಗ್ ಮಾಡಿ ಬಂದೆ ಮನೆಗೆ. ಬಿಲ್ಲೂ ಅಷ್ಟೇ ಆಗಿದೆ. ಏನೇನು ಬೇಕೋ ಎಲ್ಲ ಇಷ್ಟ ಆಗಿದ್ದೆಲ್ಲ ಬಟ್ಟೆ ತಗೊಂಡೆ. ಅವರು ಏನಂತಾರೋ ಏನೋ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತಗೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಕ್ರಾಫ್ಟ್ ಮಾಡ್ತಾಯಿದ್ದೀನಿ ಬರ್ತಡೇಗೆ. ಅದೇ ಇವಾಗೆಲ್ಲ ಟ್ರೆಂಡಲ್ಲಿ ಇದೆಯಲ್ಲ ಇನ್ಸ್ಟಾಗ್ರಾಮಲ್ಲಿ, ಆ ಥರ. ಇದು ಒಂದು ವೇಸ್ಟ್ ಬಾಕ್ಸು. ಇದರೊಳಗಡೆ ಇದನ್ನೆಲ್ಲ ಬೇಕಾದರೆ ಯು ಆರ್ ಮೈ ಪಲ್ಸು ಈ ಥರ ಎಲ್ಲ ಪ್ರಿಪೇರ್ ಮಾಡ್ತಾರಲ್ಲ, ನಾನೆಲ್ಲ ಪೂರ್ತಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು ಔಟ್ಪುಟ್ ಬಂದಮೇಲೆ. ಅದಕ್ಕೆ ನೋಡಿ ಇಲ್ಲೆಲ್ಲ ತಂದಿದ್ದೀನಿ ಚಾಕ್ಲೇಟು ಯಾವುದ್ಯಾವುದೋ ಇದೆಲ್ಲ. ಹಾಗಾಗಿ ನಾನು ಇಲ್ಲಿ ಒಂದು ಡ್ರಾಯಿಂಗ್ ಶೀಟ್ನ ತಗೊಂಡಿದ್ದೀನಿ ವೈಟ್ ಕಲರ್ದು. ಅದೇ ದಪ್ಪ ಇರುತ್ತಲ್ಲ ಡ್ರಾಯಿಂಗ್ ಶೀಟು ಅಗ್ಳದು, ಅದನ್ನು ತಗೊಂಡಿದ್ದೀನಿ. ಒಂದು ಡ್ರಾಯಿಂಗ್ ಶೀಟು ಮತ್ತು ಒಂದು ರೆಡ್ ಕಲರು ಸ್ಕೆಚ್ ಪೆನ್ನು, ಮಾರ್ಕರು ಮತ್ತು ಒಂದು ಬ್ಲಾಕ್ ಪೆನ್ನು, ಇವೆಲ್ಲ ಚಾಕ್ಲೇಟ್ಸು. ಇವಾಗ ಮಾಡ್ತೀನಿ DIYನ. ನಾನು 1 ವರ್ಷನೇ ಆಗಿತ್ತು. ಹೋದ ವರ್ಷ ಅವ್ರಿಗೆ ಲೆಟರೇ ಒಂದು ಏನೋ ಕಾರ್ಡ್ ಮಾಡೋವಾಗ ಮಾಡಿದಷ್ಟೇ. ಈ ಥರ ಎಲ್ಲ ಕ್ರಾಫ್ಟ್ ವರ್ಕ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಒಂಥರ ಮೈಂಡೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಬನ್ನಿ ನಿಮಗೂ ತೋರಿಸ್ತೀನಿ. ಫೈನಲಾಗಿ ನನಗೆ ಫೋನಿಗೆ ಒಂದು ಸ್ಟ್ಯಾಂಡ್ ತರಿಸ್ಕೋಬೇಕು, ಟ್ರೈಪಾಡು. ಅದೆಲ್ಲ ಶೇರ್ ಮಾಡೋಕ್ಕಾಗ್ತಿಲ್ಲ, ನಾನೇ ಹಿಡ್ಕೊಂಡು ವ್ಲಾಗ್ ಮಾಡಬೇಕಲ್ವ. ಹಂಗಾಗಿ ನಿಮಗೆ ಎಲ್ಲ ಫೈನಲ್ ಔಟ್ಪುಟ್ ಆದಮೇಲೆ ಯಾವ ಥರ ಬಂತು ಅಂತ ತೋರಿಸ್ತೀನಿ.
ನೀವು ಇಷ್ಟ ಆದರೆ ನಿಮ್ಮ ಒಂದು ಇಷ್ಟ ಆದವ್ರ ಬರ್ತಡೆಗೆ ಈ ಥರ ಮಾಡಿ ಕೊಡ್ಬೋದು ಸರ್ಪ್ರೈಸಾಗಿ. ತುಂಬಾ ಇಷ್ಟಪಡ್ತಾರೆ. ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಳ್ಳೋದಕ್ಕಿಂತ ನೀವೇ ಈ ಥರ ನಿಮ್ಮ ಓನ್ ಕ್ರಿಯೇಟಿವಿಟಿನ ಬಳಸಿ ಮಾಡೋದು ಚೆನ್ನಾಗಿರುತ್ತೆ ಅಲ್ವಾ ಅಂತ ನನ್ನ ಅಭಿಪ್ರಾಯ. ನಿಮಗೆ ಯಾವ ಥರ ಅನಿಸುತ್ತೋ ನೋಡಿ. ನಾವೇ ಈ ಥರ ಮಾಡಿದಾಗ ಅವರಿಗೆ ಒಂಥರ ಅವರಲ್ಲಾಗೋವಂಥ ಹ್ಯಾಪಿನೆಸ್ಸೇ ಬೇರೆ ಕಣ್ರಿ. ನಮಗೂ ಅಷ್ಟೇ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈ ಥರ ಎಲ್ಲ ಪ್ರಿಪೇರ್ ಮಾಡಿದಾಗ. ಬನ್ನಿ ತೋರಿಸ್ತೀನಿ ಎಲ್ಲ ಪ್ರಿಪೇರ್ ಆದಮೇಲೆ ನೋಡೋರಂತೆ, ಆಮೇಲೆ ಸಿಗೋಣ ಆಯಿತಾ. ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಪ್ರಿಪೇರ್ ಮಾಡಿಕೊಂಡೆ ಔಟ್ಲೈನನ್ನು. ಈ ಥರ ನೀಟಾಗಿ ನನಗೆ ಕರೆಕ್ಟಾಗಿ ಒಂದೇ ಒಂದು ಡ್ರಾಯಿಂಗ್ ಶೀಟಲ್ಲಿ ಈ ಥರ 12 ಪೀಸಸ್ ಮಾಡಿಕೊಂಡೆ. 6.5 ಇಂಚಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಬರುತ್ತೆ. ಅಂದರೆ ಈ ಬಾಕ್ಸ್ ಅಳತೆ ಎಷ್ಟಿರುತ್ತೋ ಅಷ್ಟಕ್ಕೆ ನಾನು ಅದರೊಳಗೆ ಇಡಿಸೋ ಥರ ಒಂದು ಸ್ವಲ್ಪ ಕಡಿಮೆ ಇರೋ ಥರನೇ ತೊಗೊಂಡಿದ್ದೀನಿ. 6.5 ಇಂಚಿಗೆ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಇವಾಗ ಬಾರ್ಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರೊಳಗಡೆ ಏನೋ ಒಂದು ಮೆಸೇಜ್ನ ಬರೆದು ಮತ್ತು ಅದಕ್ಕೆ ಮ್ಯಾಚ್ ಆಗೋ ಥರ ಈ ಚಾಕ್ಲೇಟ್ಸ್ನ ಸ್ಟಿಕ್ ಮಾಡೋ ಥರ ಮಾಡ್ತೀನಿ. ಅದೆಲ್ಲ ಮಾಡಿದ್ದಾದಮೇಲೆ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಸೊ ಫೈನಲಿ ಎಲ್ಲ ಕಾರ್ಡ್ಸ್ನೂ ಬರೆದಾಯಿತು. ನೋಡ್ತಾ ಇರ್ಬೋದು ನೀವಿಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ನೋಡಿ. 1 ಅವರು ಅಥವಾ 2 ಅವರ್ಸು ಕೂತ್ಕೊಂಡು ಈ ಥರ ನೀಟಾಗಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುವಂಥ ಒಂದು ಗಿಫ್ಟ್ ಹ್ಯಾಂಪರ್ನ ರೆಡಿ ಮಾಡ್ಬೋದು. ಅದು ಹ್ಯಾಂಡ್ಮೇಡ್. ನಮಗೆ ಇಷ್ಟ ಆದವ್ರಿಗೆ ನಮಗೆ ಇಷ್ಟ ಆಗೋ ಥರ ಗಿಫ್ಟ್ನ ಈ ಥರ ಫನ್ನಿಯಾಗಿ ಕೊಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅವರಂತೂ ನಿಜವಾಗ್ಲೂ ಖುಷಿ ಪಡ್ತಾರೆ. ಇವಾಗೆಲ್ಲ ಜೋಡಿಸಿಟ್ಟಿದ್ದೀನಿ ಚಾಕ್ಲೇಟು. ಈ ಥರ ಡಬಲ್ ಸೈಡೆಡ್ ಟೇಪ್ ಇಂದ ಇವನ್ನ ಸ್ಟಿಕ್ ಮಾಡಬೇಕು. ಸ್ಟಿಕ್ ಮಾಡಿಬಿಟ್ಟು ಮತ್ತು ಆ ಬಾಕ್ಸ್ನ ಒಂದು ಸ್ವಲ್ಪ ಡೆಕೋರೇಟ್ ಮಾಡಬೇಕು. ಹಂಗೆ ಕೊಟ್ಟರೆ ಚೆನ್ನಾಗಿರಲ್ವಲ್ಲ, ಒಳ್ಳೆ ಜೀಬ್ ಅನಿಸ್ತದೆ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಡೆಕೋರೇಟ್ ಮಾಡ್ತೀನಿ. ಎಲ್ಲ ಆದಮೇಲೆ ತೋರಿಸ್ತೀನಿ. ಸೊ ಫೈನಲಿ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಅಂದರೆ ಅರ್ಧ ಆಯಿತು ಅಷ್ಟೇ. ಇವಾಗೇನು ಚಾಕ್ಲೇಟ್ದೆಲ್ಲ ಮಾಡ್ತಿದ್ನಲ್ಲ ಅದೊಂದಾಯಿತು. ನಿಮಗೆ ನಾಳೆ ತೋರಿಸ್ತೀನಿ ಅದು ಯಾವ ಥರ ಬಂದಿದೆ ಅಂತ. ಈಗ ಆಲ್ರೆಡಿ ಎತ್ತಿಟ್ಬಿಟ್ಟಿದ್ದೀನಿ. ಅವ್ರಿಗೆ ಕಾಣ್ದಲೇ ಇರೋ ಥರ ಮತ್ತೆ ತೆಗೆದು ತೋರ್ಸೋಕ್ಕಾಗಲ್ಲ. ಇನ್ನೇನು ಬರೋ ಟೈಮು. ಹಂಗಾಗಿ 5:30 ಆಯಿತು. ಇವಾಗ ದೀಪ ಎಲ್ಲ ಹಚ್ಚಿ ಏನಾದರೂ ಅಡುಗೆ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡೋದು ಅಂತ. ಎಲ್ಲರಿಗೂ ಹಿಂಗೆ ಆಗಿರುತ್ತಲ್ವ, ಏನು ತಿಂಡಿ ಮಾಡೋದು, ಏನು ಸಾರು ಮಾಡೋದು ಅಂತೆಲ್ಲ ಹೇಳಿ, ಯಾರಿಗೆಲ್ಲ ಇದೇ ಥರ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇವಾಗ ಅಡುಗೆ ಮಾಡಬೇಕು. ಮಧ್ಯಾಹ್ನ 2 ಗಂಟೆಗೆ ಬಂದಿದ್ದು ಅಲ್ಲಿಂದ. ಮತ್ತೆ ಬಂದಮೇಲೆ ಊಟ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುಂತಿದ್ದು. ಸ್ವಲ್ಪ ಹೊತ್ತು ಕುಂತಿಲ್ಲ, ಆಲ್ರೆಡಿ ಅದನ್ನು ಮಾಡೋದಕ್ಕೆ ಶುರು ಮಾಡಿದೆ. ಏನೋ ಒಂಥರ ಅಲ್ಲಾಗಿದ್ದು ಸ್ಟ್ರೆಸ್ಸು, ಕಾಲು ನೋವು ಎಲ್ಲ ಒಂಥರ ನಾವು ಕ್ರಾಫ್ಟ್ಸ್ ಎಲ್ಲ ಮಾಡಿದಾಗ ಈ ಥರ ಮೈಂಡೆಲ್ಲ ಪೀಸ್ ಆಗುತ್ತೆ. ಒಂಥರ ಸಮಾಧಾನ, ಏನೋ ಒಂಥರ. ಯಾರಿಗೆಲ್ಲ ಇದೇ ಥರ ಆಗುತ್ತೆ ಅಂತ ಅದನ್ನು ಕಮೆಂಟ್ ಮಾಡಿ ಆಯಿತಾ. ಮತ್ತು ಯಾರಿಗೆ ಕ್ರಾಫ್ಟ್ ಮಾಡೋದ್ರಲ್ಲಿ ಈ ಥರ DIY ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅವರು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇನ್ನು ಅಡುಗೆ ಮಾಡಬೇಕು ಅಷ್ಟೇ ಅನಿಸುತ್ತೆ. ಇವತ್ತಿನ ಈ ವ್ಲಾಗ್ನ ಹೆಂಗೆ ಮಾಡ್ತೀನಿ. ಮತ್ತು ಇನ್ನೇನು ಅವ್ರು ಬಂದರೆ ವೀಡಿಯೋ ಎಲ್ಲ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಅವ್ರಿಗೆ ಅದು ಇಷ್ಟ ಆಗಲ್ಲ. ಹಂಗಾಗಿ ಅಷ್ಟೇ. ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಗಿದರೆ, ಶಾಪಿಂಗ್ ವೀಡಿಯೋ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಯಿತಾ. ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ವೀಡಿಯೋನ. ಮತ್ತು ನನ್ನ ಒಂದು ವೀಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆಯಿತಾ. ಮತ್ತು ಇನ್ನು ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು ನನಗೆ ಐಡಿಯಾಸ್ನ ಕೊಡಿ. ನಾನು ಅದ್ರ ಬಗ್ಗೆನೇ ವೀಡಿಯೋ ಮಾಡ್ತೀನಿ. ಸುಮ್ಮನೆ ಬೆಳಗ್ಗೆ ಎದ್ದೇಳೋದು, ಏನು ಮಾಡಿದೆ ಹಂಗೆ ಮಾಡಿದೆ ಅಂತ ಮಾಡೋದಕ್ಕೆ ಅದು ಬೋರ್ ಆಗುತ್ತೆ. ನಾನು ಏನಾದರೂ ಒಂದು ಕಂಟೆಂಟ್ ಇದ್ರೇ ಮಾತ್ರ ವೀಡಿಯೋ ಮಾಡೋದು. ಸುಮ್ಮನೆ ಎಲ್ಲರೂ ಅದನ್ನೇ ಮಾಡ್ತಾರಲ್ವ, ನಾವು ಅದನ್ನೇ ತೋರಿಸೋದ್ರಲ್ಲಿ ಏನೂ ಅರ್ಥ ಇರಲ್ಲ. ಹಾಗಾಗಿ ಸೊ ಇಷ್ಟ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.